ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಸೀಬೆ ಸಸ್ಯದ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೀಬೆ ಇದು ಔಷಧೀಯ ಸಸ್ಯವಾಗಿ ಬಳಕೆಯಲ್ಲಿದೆ. ಹಣ್ಣಿನ ತಿರುಳಿನಲ್ಲಿ ಸಿ ಜೀವಸತ್ವ ಹೇರಳವಾಗಿದೆ. ಕ್ಯಾಲ್ಸಿಯಂ ಕೂಡ ಇದೆ. ಸೀಬೆ ಮರದ ಎಲೆ, ಚಕ್ಕೆಗಳು ಔಷಧೀಯ ರೂಪದಲ್ಲಿ ಉಪಯೋಗಿಸುತ್ತಾರೆ. ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಹೊಂದಿದೆ. ಬಡವರ ಸೇಬು ಎಂದೇ ಪ್ರಸಿದ್ಧಿ ಪಡೆದಿದೆ. ಎಲ್ಲ ಕಾಯಿಲೆಗಳಿಗೂ ರಾಮಬಾಣವಾಗಿದೆ. ಸೀಬೆಕಾಯಿ ತಿನ್ನುವುದರಿಂದ ಒಸಡು ಶಕ್ತಿಯುತವಾಗುತ್ತದೆ. ಸೀಬೆ ಎಲೆಗಳನ್ನು ಅರೆದು ಕೈಗೆ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರಿನ ವಾಸನೆ ಕಡಿಮೆಯಾಗುವುದು. ಸೀಬೆ ಎಲೆಗಳನ್ನು ಅರಶಿನದೊಂದಿಗೆ ನುಣ್ಣಗೆ ಅರೆದು ತುರಿ ಕಜ್ಜಿಗೆ ಹಚ್ಚುವುದರಿಂದ ಶೀಘ್ರವಾಗಿ ಗುಣವಾಗುವುದು. ಸಸ್ಯದ ಚಿಗುರೆಲೆಗಳನ್ನು ಜಗಿಯುವುದರಿಂದ ಬಾಯಿ ಹುಣ್ಣು ಕಡಿಮೆಯಾಗುವುದು. ಇಲ್ಲವೇ ಚಿಗುರೆಲೆಗಳ ಕಷಾಯದಲ್ಲಿ ಉಪ್ಪು ಬೆರೆಸಿ 2-3 ಬಾರಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ಹುಣ್ಣು ಕಡಿಮೆಯಾಗುವುದು. ಅಲ್ಝೀಮರ್, ಆರ್ಥ್ರೈಟಿಸ್ ಕಾಯಿಲೆಗಳನ್ನು ದೂರವಾಗಿಸುತ್ತದೆ. ಕಣ್ಣಿನ ಪೊರೆಯನ್ನು ದೂರ ಮಾಡುತ್ತದೆ. ದೇಹಕ್ಕೆ ವಿಟಮಿನ್ಗಳು ಹೇರಳವಾಗಿ ದೊರೆಯುತ್ತದೆ. ಕೊಬ್ಬಿನಂಶದ ಪ್ರಮಾಣವನ್ನು ಕುಂಠಿತಗೊಳಿಸುತ್ತದೆ. ಫೈಬರ್ ಅಂಶ ದೇಹದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಮಲಬದ್ಧತೆ ನಿವಾರಿಸುತ್ತದೆ. ಸೀಬೆ ಎಲೆಗಳನ್ನು ಅರೆದು ಮೊಡವೆಗಳಿಗೆ ಹಚ್ಚುವುದರಿಂದ ಶೀಘ್ರವೇ ಮೊಡವೆಗಳು ಮಾಯವಾಗುವವು. ಬೀಜ ತೆಗೆದ ಸೀಬೆಹಣ್ಣಿನ ತಿರುಳನ್ನು ಗರ್ಭಿಣಿಯರು ಸೇವಿಸುವುದರಿಂದ ಹೆಚ್ಚು ಶಕ್ತಿ ಒದಗುತ್ತದೆ. ಸೀಬೆಕಾಯಿಗಳನ್ನು ಹಲ್ಲುಗಳಿಂದ ಕಚ್ಚಿ ತಿಂದರೆ ಹಲ್ಲುಗಳಿಂದ ಉಂಟಾಗುವ ರಕ್ತಸ್ರಾವ ನಿಂತು ಒಸಡು ಗಟ್ಟಿಯಾಗುವವು. ಶೀತ, ನೆಗಡಿ ಉಂಟುಮಾಡುವ ವೈರಸ್ ನಾಶ ಮಾಡುತ್ತದೆ. ಅತಿಸಾರ, ವಾಂತಿ ಭೇದಿ ಇರುವವರು ಈ ಹಣ್ಣನ್ನು ಸೇವಿಸಬಹುದು. ಸೀಬೆ ಎಲೆಗಳ ಪೇಸ್ಟ್ ಮಾಡಿ ತ್ವಚೆಗೆ ಹಚ್ಚುವುದರಿಂದ ಜಿಡ್ಡಿನಂಶ ದೂರ. ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಉತ್ತಮ ಪೌಷ್ಟಿಕವಾದುದಾಗಿದೆ. ಕ್ಯಾನ್ಸರ್ ಹಾಗೂ ಹೃದಯ ಕಾಯಿಲೆಗಳನ್ನು ದೂರವಾಗಿಸುತ್ತದೆ. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.